ಹಲೋ ಫ್ರೆಂಡ್ಸ್, ಇವತ್ತು ನಾವು ಪೀನಟ್ ಲಡ್ಡು ಅಂದರೆ ಶೇಂಗಾ ಉಂಡೆ ಅಂತಾರಲ್ಲ ಅದನ್ನ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟು ಒಂದು ಪ್ಯಾನ್ಗೆ 1 ಕಪ್ಪಷ್ಟು ಪೀನಟ್ ಅಂದರೆ ಶೇಂಗಾನ ಹಾಕ್ಕೋಬೇಕು. ಇದು ಚೆನ್ನಾಗಿ ಸ್ಲಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡಬೇಕು ಫ್ರೆಂಡ್ಸ್. ಅದು ಸಿಪ್ಪೆ ಎಲ್ಲ ಬಿಡೋ ಥರನೇ ಫ್ರೈ ಮಾಡಬೇಕು, ಚೆನ್ನಾಗಿ ಹುರ್ಕೋಬೇಕು ಫ್ರೆಂಡ್ಸ್. ಇದು ತುಂಬಾ ಹೆಲ್ದಿಯಾಗಿರುತ್ತೆ. ಮಕ್ಕಳಿಗೆ ಡೈಲಿ ಒಂದೊಂದು ಕೊಡ್ತಾ ಬಂದರೆ ತುಂಬ ಹೆಲ್ತಿಗೆ ಒಳ್ಳೆಯದು ಫ್ರೆಂಡ್ಸ್ ಇದು. ಸೊ ಇದಕ್ಕೆ ಶುಗರ್ ಆ ಥರ ಎಲ್ಲ ಏನೂ ಬೇಕಾಗಲ್ಲ. ಸೊ ನಾವು ಬೆಲ್ಲವನ್ನು ಯೂಸ್ ಮಾಡಿಕೊಂಡು ಮಾಡ್ಬೋದು. ಆಮೇಲೆ ಇದಕ್ಕೆ ಹೆಚ್ಚು ಇಂಗ್ರೀಡಿಯೆಂಟ್ಸು ಬೇಕಾಗಲ್ಲ. ನೋಡಿ, ಈ ಥರ ಕೆಂಪುಗೆ ಸಿಪ್ಪೆ ಎಲ್ಲ ಬಿಡೋ ಥರ ಕ್ಲೀನಾಗಿ ಇದನ್ನು ಹುರ್ಕೋಬೇಕು ಫ್ರೆಂಡ್ಸ್. ಫಸ್ಟಿಗೆ ನೋಡಿ ಹೆಂಗೆ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ. ಸೊ ಇದನ್ನು ನೆಕ್ಸ್ಟು ತಗೊಂಡು ಒಂದು ದೊಡ್ಡ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಇದನ್ನು ಸಿಪ್ಪೆನ ಈ ಥರ ಕೈಯಿಂದ ಮುಗಿಸ್ತಾ ಓಪನ್ ಮಾಡಬೇಕು ಫ್ರೆಂಡ್ಸ್. ನೋಡಿ ಈ ಥರ ಅದೆಲ್ಲ ಸಿಪ್ಪೆ ಕ್ಲೀನಾಗಿ ಬಿಡುತ್ತೆ. ಸೊ ಸ್ಲಿಮ್ಮಲ್ಲಿ ಇಟ್ಕೊಂಡು ನಾವು ಹುರ್ಕೊಂಡ್ವಿ ಅಂದರೆ ಸಿಪ್ಪೆ ಕ್ಲೀನಾಗಿ ಬರುತ್ತೆ ಫ್ರೆಂಡ್ಸ್. ಅದು ನಿಧಾನಕ್ಕೆ ಎಲ್ಲ ಸಿಪ್ಪೆನೂ ಬಿಡಿಸ್ಕೋಬೇಕು. ನೋಡಿ ಈ ಥರ ಫೈನಲಿ ಈ ಥರ ಸಿಪ್ಪೆ ಎಲ್ಲ ಹೋಗುತ್ತೆ. ಈಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಜಸ್ಟ್ ಒಂದೆರಡು ರೌಂಡಷ್ಟು ಮಿಕ್ಸರ್ ಮಾಡ್ಕೋಬೇಕು ಫ್ರೆಂಡ್ಸ್. ನೋಡಿ ಈ ಥರ ಪೂರ ಸಣ್ಣಕ್ಕೆ ಮಾಡ್ಕೋಬೇಡಿ. ಸೊ ಇದನ್ನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಸೊ ಈಗ ನೆಕ್ಸ್ಟು ಅದೇ ಪ್ಯಾನಿಗೆ 1 ಕಪ್ಪಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ. 1 ಕಪ್ಪಷ್ಟು ಶೇಂಗಾ ತೊಗೊಂಡ್ರೆ 1 ಕಪ್ಪಷ್ಟು ಬೆಲ್ಲ ತೊಗೋಬೇಕು. 1/4 ಕಪ್ಪಷ್ಟು ನೀರು ಹಾಕಬೇಕು ಫ್ರೆಂಡ್ಸ್. ಅಷ್ಟೇ ಸಾಕಾಗುತ್ತೆ. ಆಲ್ರೆಡಿ ಬೆಲ್ಲದಲ್ಲಿ ನೀರಿನಂಶ ಇರುತ್ತೆ. ಸೊ ಜಾಸ್ತಿ ನೀರು ಹಾಕ್ಕೊಂಡ್ಬಿಟ್ರೆ ಅದು ಪಾಕ ಬರೋದೇ ಇಲ್ಲ ಫ್ರೆಂಡ್ಸ್. ಸೊ ಅದಕ್ಕೆ ಇದನ್ನು ಸ್ವಲ್ಪ ಹುಷಾರಾಗಿ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಮತ್ತು ಇದನ್ನು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಗ್ರೂಪ್ಗೆಲ್ಲ ಫಾರ್ವರ್ಡ್ ಮಾಡಿ ಫ್ರೆಂಡ್ಸ್, ಶೇರ್ ಮಾಡಿ. ನೋಡಿ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿದೆ. ಇವಾಗ ನೋಡಿ ಫ್ರೆಂಡ್ಸ್, ಗ್ಯಾಸನ್ನು ಸ್ಲಿಮ್ಮಲ್ಲಿ ಇಟ್ಕೋಬೇಕು ಫ್ರೆಂಡ್ಸ್. ಜೋರು ಇಟ್ಕೋಬಾರ್ದು, ಸ್ಲಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕರಗಿಸ್ಕೋಬೇಕು. ನೋಡಿ ಈಗ ಇದು ಒಂದೆಳೆ ಪಾಕ ಬರಬೇಕು. ಇದು ಚೆನ್ನಾಗಿ ಒಂದೆಳೆ ಬರುತ್ತೆ. ನೋಡಿ ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ಲ, ಈ ಥರ ಇದು ಜಸ್ಟ್ ಹಿಂಗೆ ಒಂದೆಳೆ ಬಂದರೆ ಸಾಕು ಫ್ರೆಂಡ್ಸ್. ಈಗ ನಾವು ಒಂದು ಪ್ಲೇಟಲ್ಲಿ ಹಾಕ್ಕೊಂಡಿದ್ವಲ್ಲ ಅದಕ್ಕೇನೆ ಇದನ್ನು ಬೆಲ್ಲದ ಪಾಕವನ್ನು ಟ್ರಾನ್ಸ್ಫರ್ ಮಾಡ್ಕೋಬೇಕು. ಅದ್ರ ಜೊತೆಗೇ ಅದನ್ನು ನೀಟಾಗಿ ಬಿಸಿದೇ ಇರುತ್ತೆ, ಒಂದು ಸ್ಪೂನ್ ತೊಗೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಹೊಂದ್ಕೊಳ್ತಾ ಇದೆ ಅಂಥೇಳಿ. ಮಕ್ಕಳಿಗಂತೂ ತುಂಬ ಹೆಲ್ತಿಗೆ ಒಳ್ಳೆಯದು ಫ್ರೆಂಡ್ಸ್ ಇದು. ಸೊ ಇದಕ್ಕೆ ಶುಗರು ಆ ಥರ ಏನೂ ನೆಸೆಸಿಟಿ ಇರಲ್ಲ. ಫುಲ್ ಹೆಲ್ದಿ ಲಡ್ಡು ಫ್ರೆಂಡ್ಸ್ ಇದು. ನೋಡಿ ಈ ಥರ ಚೆನ್ನಾಗಿ ಕಲಿಸ್ಕೋಬೇಕು. ಈಗ ಇದನ್ನು ಒಂದು ಸ್ವಲ್ಪ ನಾವು ಕೈನ ಒಂದು ಸ್ವಲ್ಪ ತಣ್ಣೀರಿಂದ ಸ್ವಲ್ಪ ಹಸಿ ಮಾಡಿಕೊಂಡು ಜಸ್ಟ್ ಈ ಥರ ಅಂದರೆ ಸಾಕು ಫ್ರೆಂಡ್ಸ್. ಅದು ಗಟ್ಟಿಯಾಗಿ ಲಾಡು ಶೇಪಿಗೆ ಬಂದುಬಿಡುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಗಟ್ಟಿಯಾಗಿ ಲಾಡು ಶೇಪಲ್ಲಿ ಶೈನಿಂಗಾಗಿ ಬಂದಿದೆ ನಮ್ಮದು ಪೀನಟ್ ಲಡ್ಡು. ಸೊ ಇಷ್ಟ ಫ್ರೆಂಡ್ಸ್, ವೆರಿ ಸಿಂಪಲ್ಲಾಗಿ ಒಂದು 10 to 5 ಮಿನಿಟ್ಸಲ್ಲೇ ಮಾಡ್ಕೊಂಬಿಡ್ಬೋದು ಇದನ್ನ. ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಬಂದಿದೆ ಲಡ್ಡು ನಮ್ಮದು. ನೀವು ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.